ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆಯವ್ರ ಜಳಕ ಮಾಡಕ್ಕಾಗಿದ್ರೆ ಪಪ್ಪಳಕಾಯಿ ಕಂಡು ಪಪ್ಪಳಕಾಯಿ ಹರಿದ್ರ ಹಂಗೆ ಜಳಕ ಮಾಡೋದು ಬಿಟ್ಟು ಮಾಡಕತ್ರಕ್ಕೆ ಎಲ್ಲಾರು ಬೇತಿ ಕಳೆದಿದ್ರೆ ಇವು ಬಿಸಿಲ್ಕಾಯಿ ಅಂತ ಅನಿಸ್ತೈತಿ. ರುಚಿ ಅದಾವಿಲ್ಲ ತಿನ್ನಕತ್ತೀವಿ. ತಿಂದು ನೋಡ್ತಾನೆ ಚಲೋ ಇದ್ರೆ ಒಯ್ತಾನೆ, ಇಲ್ಲ ಅಂದ್ರೆ ಕೋಳಿ ಪಾಳಿ ತಿಂತಾವ ಅಂತ ಹೇಳಿದ್ರು. ನಮ್ಮ ಗೌರಿಗೂ ಹಾಕ್ತೀನಿ, ನಮ್ಮ ಗೌರಿನೂ ತಿಂತೈತಿ. ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ. ಹಿಟ್ಟು ಹಾಕಿಟ್ಟೇನಿ. ಇವತ್ತು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೇನಿ ಅಂತಂದ್ರೆ ಸಣ್ಣಗೆ ಕಟ್ ಮಾಡೇನಿ. ನಾನು ಸಣ್ಣಗೆ ಕಟ್ ಮಾಡಿ ನಮ್ಮ ಮನೆಯವ್ರು ಯಾವಾಗಲೂ ರಸ 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 ಅಂತಾರೆ. ಅದ ಒಂದು ಲೆಕ್ಕಕ್ಕೆ ಆ ಲೆಕ್ಕಡೆ ಹೋಗಿ ಹರ್ಸ್ಕೊಂಡು ತಿನ್ನಾಕತ್ತಾರ ಅವ್ರು. ಮುಂಜಾನೆ ಖುಷಿ ಮಂಗ್ಯಗಳು ಬಂದಾವ, ಎಷ್ಟೊಂದು ಮಂಗ್ಯಗಳು ಬಂದಾವ. ಇವ್ರು ನಮ್ಮ ಮನೆಯವ್ರು ಹಚ್ಕಡೆ ಹೊಲಕ್ಕೆ ಹೋಗ್ಯಾರ. ಅವ್ರು ಮೆಳಗಿ ಮ್ಯಾಗ ಕುಂತ್ಕೊಂಡು ಮೆಳಗಿ ಮ್ಯಾಗ ಮಾವಿನಕಾಯಿ ಇದಾವಲ್ಲ ಅವ್ನು ತಿನ್ನಾಕತ್ತಾವ. ನಮ್ಮ ಮನೆಯವ್ರಿಗೆ ಕೊತ್ತಂಬರಿ ಹಾಕಿದ್ರೆ ಇಷ್ಟ ಆಗಂಗಿಲ್ಲ, ಬಟ್ ಕೊತ್ತಂಬರಿ ಜಾಸ್ತಿ ಅವ್ರದ್ದೇನು ಊಟ ಇಲ್ಲ ಬಿಡ್ರಿ. ಈಗ ಹೊಂಟಾರವ್ರ, ಈಗ ನಾ ಬಂದು ನಾಷ್ಟ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಧ್ಯಾಹ್ನ ಮದ್ವೆಗೆ ಏನೋ ಹೋಗ್ತೇನಂತ ಅಂದಾರ, ಗೊತ್ತಿಲ್ಲ ಥರ ಅಂಥೇಳಿ. ಈಗ ರೊಟ್ಟಿನ ಮಾಡಿರ್ಕಿಲ್ಲ, ಒಂದು 2-3 ದಿನ ಆಗಿತ್ತು. ಅದಕ್ಕೋಸ್ಕರ ಈಗ ಇಲ್ಲ ಒಂದಾಯ್ತು ವೆಂಕಟೇಶ. ಅದ್ರೊಳಗೆ ಕಾಯಿ ಖಾಲಿ ಆಗ್ಯಾವ. ಆಚಗಡೆ ಒಂದಿಟ್ಟು ಅರ್ಬಿ ತಂದ್ಕೊಳ್ಳ ನನ್ನ ಗಂಡು ಶಾನೆ ಒಂದು ಅಲ್ಲೇ ಕಾಯಿ ಇದಾವು, ಹನಿ ಬಂದಾವಿಲ್ಲ. ಯಾರಿಗೋ ತಿನ್ನು ಖಾಲಿ ಮಾಡಿದ್ದೇನೆಲ್ಲ. ಬುಟ್ಟಾಗ ಇನ್ನು ಎಡ ಇದ್ದಂಗೆ ಅದಾವ ಕಾಯಿ, ಚಲೋ ಇಲ್ಲ. ಅವು ಹನಿ ಬಂದಿರ್ಕಿಲ್ಲೇನ. ಥ್ಯಾಂಕ್ ಯು. ಯಪ್ಪ ನಾವು ವಿಡಿಯೋ ಮಾಡಾಕತ್ತ, ನಮ್ಗೆ ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಕೈತೆ ಗೊತ್ತ. ನೀನು ಹಂಗೆ ಸ್ಪೀಕರ್ ಮ್ಯಾಗ ಅಡ್ಯಾಡಕತ್ತರ. ಅಯ್ಯೋ ಕೇಳಿಸ್ಕೊಂಡ್ರಿ. ನಿನ್ನೆ ಎಷ್ಟದಾವ ಕಾಯಿ? ಅವು ಒಳಗೆ ದೊಡ್ಡ ಯಾವ ಇದು ಅಂದ್ರೆ ಹಳದ್ ಕೊಟ್ಟು ಬಿಡು, ಹಣ್ಣಿಗೆ ಹಾಕ್ಬಿಡ್ತಾನೆ. ತೋತಾಪುರಿ ಅಂತಿರ್ಲ ನೀವು. ಗುಳುಂಬ ಜಾಮ್ ಅಂತಾರಲ್ಲ, ಮಾವಿನಕಾಯಿ ಮಾಡ್ಬೇಕಂತಂದ್ರೆ ನಮ್ಮ ಮನೆಯವ್ರು ಏನು ತಿನ್ನಂಗಿಲ್ಲಪ್ಪ. ಇವರು ಮಾಡಿಟ್ರೆ ತಿಂತಾರೆ ಅಂತ ಅನ್ಕೊಂಡ್ರೆ ಫ್ರಿಜ್ನಾಗ ಹಂಗ ಮೀರಿದದ. ಟಿಕೆಟ್ ಲಾಸ್ಟ್ ನಮ್ಮ ಗೌರಿಗೆ ಹೋಗೋದು. ಕೊಡಿಲ್ಲ 2 ಕಾಯಿ ಇದ್ದು ಒಂದಷ್ಟು ಗುಳುಂಬ ಮಾಡ್ತೇನೆ. ಮಾವಿನಕಾಯಿ ಜಾಮ್ ಚಪಾತಿ ಒಳಗೆ ಹಚ್ಕೊಂಡು ತಿನ್ನಕ್ಕೆ ಮಸ್ತ್ ರುಚಿ. ಇವನ ಹುಳಿ ಇಲ್ಲದ್ದು ಅದು ಬಿಡ್ತೀಯ ಹಂಗೆ ಹಾಕೋ ತವೆಲ್ಲರ ಸುತ್ತುವ ಬನ್ನಿ. ದೊಡ್ಡ ಹರದು ಕೊಡಿಲ್ಲ 2 ಕಾಯಿ. ಅವ್ನು ತೆರೀದು ಮಾವಿನಕಾಯಿ ಮ್ಯಾಗಿನ ಸಿಪ್ಪಿ ತೆಗೆದು ತೆರೆದ ಬೆಲ್ಲ ಹಾಕಿ ಏಲಕ್ಕಿ ಲವಂಗ ಹಾಕಿ ಎಷ್ಟದ ಅಷ್ಟು ಹರಿದು ಬಿಡಿಲ್ಲ ಅಂದ್ರೆ ಹಣ್ಣಿಗೆ ಬಂದಿದ್ರೆ ಹರಿದು ಬಿಡ. ಹಿಟ್ನಾಗ ಮ್ಯಾಗತ್ತೀನ ನೀ ಬರ್ಲೆ ಬನ್ನಿಂದ್ರ. ಆಗಿಲ್ಲಾಗ ಮಾವಿನಕಾಯಿನ ಹರಿದಿಲ್ಲ. ನಮ್ಮ ಮನೆಯವ್ರು ಇದು 6 ಮಾವಿನಕಾಯಿ ಹರಿದ್ರೆ ನಾನು ಹಂಗೆ ವಿಡಿಯೋ ಶುರು ಮಾಡ್ಲಾರ್ದ ಹಂಗೆ ಮಾತಾಡಕತ್ತೀನಿ. ಹಂಗೆ ಮಾತಾಡಿ ನಿಕ್ಕಟ್ಟು ಆಮೇಲೆ ನೋಡ್ತೀನಿ ವಿಡಿಯೋ ಶುರು ಮಾಡಿರ್ಕಿಲ್ಲ. ನಮ್ಮ ಮನೆಯವ್ರು ಒಂದು 4 ಹೋದ್ರಲ್ಲಿ ಊರಾಗ ಯಾರಿಗೂ ಕೊಡ್ತಾರಂತ. ಇವು ಹಣ್ಣಿಗೂ ಬಂದಾವ ಮತ್ತು ಗುಳುಂಬ ಮಾಡ್ಬೇಕಂತೇಳಿ ತೆಗೆದಿಟ್ಟೆ. ನೋಡೋಣ, ಇನ್ನೂ ಗಿಡದೊಳಗೆ ಕಾಯಿ ಇದಾವೆ, ಇನ್ನೂ ಸಣ್ಣ ಅದಾವ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಳಕ್ಕೂ ಬರ್ತೈತಿ. ಇವ್ನ ಹಣ್ಣಿಗೆ ಇಟ್ಟರು ನೋಡ್ತೇನೆ. ನೀರೊಂದು ಹಾಸೋದೈತಿ ಕಬ್ಬಿಗೆ. ನಮ್ಮ ಮನೆಯವ್ರು ಊರಾಗ ಹೋದ್ರಿಂದ ಕೆಲಸ ಐತೆ ಅಂಥೇಳಿ ಅವ್ರು ಬಂದು ನೀರು ಚಾಲು ಮಾಡಿ ಕೊಡ್ತೇನೆ. ನೀರು ಹಾಸುವಂತಿ ಅಂತೇಳಿ ಅಂತಂದಾರ. ಸಂಜೆ ಇವತ್ತು ನೀರು ಹಾಸೋದೈತಿ.
ಗುಳುಂಬ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಮತ್ತು ಕವಳಿಕಾಯಿ ತಂದಿದ್ನೆಲ್ಲ ಅವ್ನು ಹಂಗೆ ತೆಗೆದಿಟ್ಟೇನಿ. ಅವನು ಉಪ್ಪಿನಕಾಯಿ ಹಾಕ್ಬೇಕಂತ ಅಂದ್ಕೊಂಡಿದ್ನಿ. ನೋಡ್ಬೇಕು ಏನೇನು ಆಕೈತಿ ಗೊತ್ತಿಲ್ಲ. ಇನ್ನೂ ಒಂದಿಟ್ಟು ರೊಟ್ಟಿ ಐತಿ. ಇದಕ್ಕೆ ರೊಟ್ಟಿ ಮಾಡೋದಾದ್ರಿಂದ ಇನ್ನು ಕುಡಿಯಾಗ ನೀರು ಹಿಡಿದಿಲ್ಲ. ಕರೆಂಟ್ ಹೋಗೋ ಟೈಮ್ ಆಯ್ತು. ಮತ್ತು ಕೆಲವೊಂದ್ಸಲ ಹಂಗೆ ಟೈಮ್ ನಾವು ನಿಂತರ ಟೈಮ್ ನಿಂದಿರ್ತೈತೆ ಏನ್ರಿ ನಿಂದ್ರಂಗಿಲ್ಲ. ನಾವು ಬ್ಯಾಸ್ರ ಅಂತ ಒಂದು ತಾಸು ಕುಂದ್ರಬೋದು. ಪಾಪ ಅದಿಲ್ಲ ನೋಡ್ರಿ, ಅದಂಗೆ ಹೋಗೋದು ಟೈಮ್. ಬದ್ನೆಕಾಯಿ ಪಲ್ಯ ಮಾಡೀನಿ. ನಮ್ಮ ಮನೆಯವ್ರು ಬಂದು ಊಟ ಮಾಡ್ತೇನೆ ಅಂತ ಅಂತಂದಾರ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ. ಆಗುದಿಲ್ಲ ಅಕ್ಕ. ಇಪ್ಪತ್ತಲೆ ಧೂಳ ನೋಡಿ ನನಗೆ. ಗಾಳಿ ಯಾವ ಗಾಳಿ ಉಂಟದ ಈಗ ಪಂಜಾಬ್ ತೂರ್ ಬಾತ್ಲ ನೋಡಲ್ಲ. ಇಷ್ಟದನ್ನ ಗಾಳಿ ಇದ್ರಕಿಲ್ಲ ಇದು. ಚಂದ ಹಿಡ್ಕೋರ ಯಾವ್ದ ಬರ್ಲಿಲ್ಲ. ಅದು ಕಾಣಕತ್ತೈತಿ ಯಾರಿಗೆ ಗೊತ್ತ. ಹಣ್ಣು ಮನ್ಕೊಂಡದ. ಹಣ್ಣು ಕೊಡದ. ಹಣ್ಣು ಕೊಡೆ ಕಾಯಕ ವೆಂಕಟೇಶ. ಹಣ್ಣು ಕೊಡ. ಅವನು ಇಡಪ್ಪ ತಗ ಇಡಲ್ಲಿ ಕೆಳಗಡೆ. ಹಣ್ಣು ಇವ್ ಹಣ್ಣು ಒಯ್ಯಲ್ಲಿ ತಿಂತಾರ ಅವ್ರ. ಇಷ್ಟು ತೆಗಿಬೇಡ. ಹಣ್ಣಷ್ಟು ತೆಗಿ ಮಾರ್ಯ. ಕಾಯಿ ಬಿಡ. ಕಾಯಿ ನಮ್ಗೆ ಇರ್ತಾವ. ಕಾಯಿ ತಳಗದಾವ. ಕಾಯ್ದ ಅವ್ನ ಹಚ್ಚಕಡೆ ಹಣ್ಣು ತಕೋ. ಅದನ್ನ ತೆಗ್ಯಾಕ ಬರ್ದು ಹಿಡಿ ಹೇಳ್ತೀನಿ. ಪೂರ್ತಿ ಕಾಯಿ ಸ್ವಲ್ಪ ಹನಿ ಬಂದಿದ್ದು ಬಿಡು. ನಮ್ಗೆ ಒಂದ್ 2-3 ಡಜನ್ ಇಲ್ಲೇ ಕಟ್ಟು. ಅವ್ರು ಇಲ್ಲೇ ಬಂದ್ರೆ ಇಲ್ಲೇ ತಿಂತಾರ. ನೀನು ತಿಂತಿ. ತಳಗದಾವ ಹಸಿವ. ಇನ್ ಮತ್ ಹಣ್ಣು ಇಲ್ಲಿ ಸಣ್ಣದಾಗ ಬಾಳೆಹಣ್ಣು. ಈಗ ನಾಳೆಗ್ ಕಡಿಬೇಕು ಒಂದ್ ಗಿಡ. ಸುಮ್ಮನೆ ಲಗ್ನಕ್ಕೆ ಹೋಗೋದೈತಿ. ಮತ್ತೊಂದು ಬಂದತಿ. ಮತ್ ಬಂದ್ರೆ 2 ಗಿಡ ಮರ ಕೊಟ್ಬಿಡ್ತಿದ್ದಿಲ್ಲ. ಯಾರು ತಗೋದಿಲ್ಲ. ನಮ್ಗೆ ರೊಕ್ಕ ಬರುದಿಲ್ಲ. ಸ್ವಲ್ಪ ತಿಂದು ಮಂತಿ ನೆನಸ್ತ. ಸೆಟ್ಟಿಂಗ್ದಾಗ ತಿಂಗಳ ಗಂಟ್ಲೆ ಇಡ್ತಾರ ಹಣ್ಣಿಗೆ. ಪ್ಲೇಟ್ ಮುಚ್ಚಿದ್ದು ಯಾವ್ದಾರ ತೆಗಿ. ನನಗೇನು ಅದಕ್ಕೆ ಬಾಟ ಅವಸರ. ಎಣ್ಣೆ ಹೊಡೆದು ಇದನ್ನ ಮಾಡ್ಬೇಕು. ಎಣ್ಣೆ ಹೊಡಿಬೇಕಾಗ್ತದೆ. ಉಣ್ಣಗ್ಯಾವನ ಇಟ್ಟು ಬುಟ್ಟ ತುಂಬಿ ಹಾಕ್ಬೇಕನ. ನಾನು ಹಿಡ್ಕೊಲ್ಲ. ಏನು ತುಂಬಲೆ? ನೀನು ಯಾವ್ದು ಮಾಡ್ತಿ ಮಾಡ. ನಿನಗೆ ಯಾವ್ದು ಅನುಕೂಲ ಆಗತ್ತೆ ಅದನ್ನ ಮಾಡ. ನಾ ಬಿಟ್ಟಿದ್ ನೀ ಮಾಡ್ತೀಯ. ಗೋಲ್ಡ್ ಹಿಡ್ಕೊ. ಹಾಕ್ನಂದ್ರೆ ಹಾಕೋ. ಒಟ್ಟು ಅವಸರ ಆಗಲಿ. ತೆಗೆದು ಭಾಳ ಅದಾವ. ನಾವು ಕಬ್ಬಿನೊಳಗ ಗೊಂಜಾಳ ಹಾಕಿದ್ವಲ್ಲ. ಗೊಂಜಾಳ ಅದು ಹಿಡ್ಕೊ. ಮತ್ತೆ ನಿಂಗೆ ಯಾರು ಮಾಡೋಣ ಬೈಬೇಡ. ಬೈಲಾರ್ದ ಜಗಳ ಮಾಡ್ಲಾರ್ದ ಒಂದು ಕೆಲಸ ಆಗಲಿಲ್ಲ. ಕಾಲು ಹಾಕೊಂಡು ಬೆಳಿತದ. ನಾನು ತುಂಬ ಹಾಕೊಂಡು ಹೋಗು. ಯಾವ್ದು
ಸೀದಾ ಚೌಕ್ ಹಾಕಂದ್ರೆ ಕ್ರಾಸ್ ಹಾಕಿಬಿಡ್ತೀವಿ ಸೀದಾ ಚೀಲ ಕ್ರಾಸ್ ಚೀಲ ಹಿಡಿದು ಕ್ರಾಸ್ ಇನ್ನೇನು ಸುತ್ತಾಕತಿ ಬಿಡು ಅದ ಹೆಂಗೆ ಸುತ್ತಾಕತಿ ಇವಾಗ ಗೊಂಜಾಳ ನೋಡು ಗೊಂಜಾಳ ಅಂದ್ರೆ ಯಾವ ಅಂತ ಹೇಳ್ತಿದಲ್ಲ ನಾವು ಗೊಂಜಾಳ ಅಂತೇಳಿ ಇವನ್ ಇಷ್ಟೂ ಕೈಲಿನ ಉದುರ್ಸಿದ್ದು ಈಟಿಟ್ಟು ತಗೋ ಏನ್ ಮಾಡುದ್ರಿ ನಾನು ಏನ್ ಮಾಡಿದ್ರು ನಮ್ಮ ಮನೆಯವ್ರು ಸೇರಂಗಿಲ್ಲ ಏನ್ ಮಾಡಿದ್ರೆ ಸೇರ್ತಾರೋ ಅನ್ನೋದು ನನಗೆ ತಿಳಿವಲ್ದು 18 ವರ್ಷ ಆದ್ರು ಮರ್ಸಲ ಅದನ್ನು ಅಯ್ಯಪ್ಪ ಏನ್ ಶಿವ ನೀವ್ ಹೆಂಗ್ ನನಗೂ ಒಂದಿಟ್ಟು ಐಡಿಯಾ ಇರ್ತೈತಿ ಹೇಳಲ್ಲ ಇವ್ ಗುಳಿಗೆ ನೋಡ್ರಿ ಹುಳ ಆಗಬಾರ್ದನು ರೀಸನ್ ಇಲ್ಲಾಗಿ ಕೆಮಿಕಲ್ ಮೆಣಸಿನ್ಕಾಯಿ ಲವಂಗ ಹಾಕೋ ಕಾಲ ಹೋಗೈತಿ ಬೇವಿನ ಸೊಪ್ಪು ಬೂದಿ ಎಲ್ಲ ಹಾಕೋ ಕಾಲ ಹೋಗೈತಿ ಈ ಕೆಮಿಕಲ್ ಹಾಕಿದ್ರನ ಸುತ್ತುಳಿತಾವ್ ಈ ಮನುಷ್ಯರಿಗೆ ಹೆಂಗ್ ಬೇರೆ ಬೇರೆ ತರ ಕಾಯಿಲೆ ಬರಾಕತ್ತಾವ ಹಂಗ ಬೆಳೆಗಳಿಂದ ಬೇರೆ ಬೇರೆ ತರ ವಾತಾವರಣ ಮ್ಯಾಗ ಬೇರೆ ಬೇರೆ ತರ ಕಾಯಿಲೆ ಬರಾಕತ್ತಾವ ನಾನು ಅನ್ಕೊಂಡಿರ್ತೀನಿ ಒಂದಷ್ಟು ಏನಂತ ಕೇಳಂಗಿಲ್ಲ ಟೈಮ್ ಪಾಸ್ ಈಗ ಯಾವಾಗಲೂ ಸಿಗಕ್ಕೆ ಮನುಷ್ಯ ನಕ್ಕೊಂತ ನಲ್ದಾಡ್ಕೊಂತ ಇರ್ಬೇಕು ಬರೀ ಜಗಳ ಅಂದ್ರೆ ಜೀವನ ಜಾಸ್ತಿ ಈಗೇನ್ ಮಾಡ್ಲಿ ಏನ್ ಮಾಡ್ದೆ ನೀ ಎಷ್ಟು ಖುಷಿ ಬಿಟ್ಟಿವ್ನ ಫೋನ್ ಏನ್ ನನ್ನ ಮತ್ತೆ ಆಮೇಲೆ ಸಿಗ್ತೇನಿಲ್ರಿ ಗೊಂಜಾಳ ಅಂದ್ರ ಕಾಣಿಸ್ತಾ ನೋಡ್ರಿ ನಮ್ಮ ಯಜಮಾನ್ರ ಟಾಪ್ ಆಗಿ ರೆಡಿ ಆಗಿ ಮದುವೆಗೆ ಹೊಂಟಾರ ನೋಡ್ರಿ ಮದುವೆಗೆ ಹೋದಲ್ಲಿ ಏನು ತರ್ತಿ ನನಗೆ ನಿಂದ್ರ ಏನ್ ತರ್ತಿ ಮದುವೆಗೆ ಹೋದಲ್ಲಿ ಕಿಶೆದಾಗ ಹಾಕೊಂಡ ಬಾಯ್ ವೆಂಕಟೇಶ ಯಪ್ಪ ಬಂದ್ರೆ ಹೆಂಗ್ ಮಾಡ್ಲಿ ಬ್ಲಾಕಿ ಒದರ್ತೇನೆ ಬ್ಲಾಕಿ ಒದರ್ತೇನೆ ಯಾವುದನ್ನಪ್ಪೋ ನೀರಿಂದ ಮತ್ತೆ ನೆನಪ ಇದ್ರಕಿಲ್ಲ ನನ್ ಕರೆನ ಹಾಂ ಇಲ್ಲ ನಾಳೆ ರಾತ್ರಿ ಎಲ್ಲ ಕರೆಂಟ್ ಬರೋದು ಹಾಂ ಮತ್ತೆ ಮರತ್ನಿ ಅಂದ್ರೆ ಫೋನ್ ಹಚ್ನಿ ಹಾಂ ಅದ ಇವತ್ತು ರಾತ್ರಿ ಏನು ಕೂಳಂಗಿಲ್ಲ ಈಗ ಗೌರಿಗೆ ಏನೇನು ಮಾಡ್ಲಿ ಏನು ಮಾಡ್ಬೇಡ ಅದಕ್ಕೆ 12 ಗಂಟೆ ಸುಮಾರು ಮೈ ತಿಕ್ಕ ಅದನ್ನ ಇಷ್ಟು ಜಾಡಿಸ್ ಜಾಡಿಸ್ ತಂದು ನೀರು ಕುಡಿಸಿ ಕಟ್ಟಿ ಅದನ್ನ ಕಸ ಹೊಡಿಲಿ ಕಸ ಹೋಗಿ ಅದನ್ನ ಬಾಯ್ ಇವ ಪಡ್ಡಿನ ಇವ ಹುಷಾರ್ ಮದನ್ಮಟ್ಟಿ ಮುದುಕವಿ ಲೋಕಾಪುರ ಎಲ್ಲೆಲ್ಲಿ ಹೊಕ್ರೇನು 3 ಕಡೆ ಮದುವೆ ಅದಾವ 3 ಕಡೆ ಹೋಗಿ ಬರ್ತಾರೆ ಕಾಯ್ಕೊಂತ ನೋಡ್ರಿ ಕುಡಿಗಂತಾರ ಒಂದು ಕಡೆ
ಇವು ಮೈನನ್ನ ಹೆಂಗೆ ಅಕ್ಕವು ರುಚಿ ಹೆಂಗೆ ಬರ್ತಾವ ಗೊತ್ತಿಲ್ಲ. ಮೊನ್ನೆ ಒಂದು ಕಾಯಿ ಉದುರ್ಸೈತಿ ಮಂಗ್ಯ ಬಂದ ಹರಿದಿಟ್ಟಿಲ್ಲ ನಾವು, ಅಲ್ಲೇ ಹಣ್ಣಾಗ್ಲಿ ಬಿಡು ಅಂತ ಹೇಳ್ಬಿಟ್ಟೇವಿ. ಪಪ್ಪಿ ನೋಡ್ರಿ, ನಮ್ಮ ಪಪ್ಪಿ ಅನ್ನ ಮಜ್ಜಿಗೆ ಹಾಕಿ ಅಯ್ಯೋ ಅನ್ನ ಮಜ್ಜಿಗೆ ಹಾಕಿದ್ರೆ ಅನ್ನ ಮಜ್ಜಿಗೆ ಉಣ್ಣಂಗಿಲ್ಲ ಅದು. ನಾನೀಗ ವಿಡಿಯೋನ ಶೇರ್ ಮಾಡಕತ್ತಿದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಂಜಾನೆ ನಾಷ್ಟಾಕ್ಕಂತ ಹೇಳಿ ನಾನು ಪಾವ್ ಭಾಜಿ ಮಾಡಿದ್ನಿ. ನಿನ್ನೆ ವಿಡಿಯೋದಲ್ಲಿ ಏನೋ ತೋರಿಸಿದ್ನಲ್ಲ, ನಾನು ಬನ್ ತೊಗೊಂಬಂದಿದ್ದೆ. ಪಾವ್ ತಂದಿರ್ಕಿಲ್ಲ, ಬನ್ ತೊಗೊಂಬಂದಿದ್ವಿ. ಬನ್ ಸ್ವೀಟ್ ಅದಾವ ಅಂತೇಳಿ ಅಂದ್ರೆ ಅಲ್ಲಿ ನಮ್ಮ ಮನೆಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ, ಸ್ವೀಟ್ನೆಸ್ ಅದಾವ ಅಂತಂದ್ರೆ ಅಲ್ಲಿ ಬೇಕ್ರಿ ಒಳಗೆ ಫ್ರೆಶ್ ಬನ್ ರೆಡಿ ಮಾಡಾಕತ್ತಿದ್ರೆ, ಹಾಗಾಗಿ ತೊಗೊಂಡು ಭಾಳ ದಿನ ಆಗಿತ್ತು ಪಾವ್ ಭಾಜಿ ಮಾಡ್ಲಾರ್ದೆ. ನಾನು ಆಲೂಗಡ್ಡೆನೂ ಇದ್ದು ಮತ್ತು ಅಲ್ಲೇ ಸಣ್ಣ ಸೇವು ಹೊಳ್ಳಿ ಬನ್ನ ತೊಗೊಂಬಂದ. ಅವ್ನು ಬೆಣ್ಣೆ ಹಚ್ಚಿ ಅವನು ಸ್ವಲ್ಪ ತವಾದೊಳಗೆ ಮಾಡ್ಕೋಬೇಕು. ಅಲ್ಲಿ ಸಣ್ಣಗೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ನಿ ಮತ್ತು ಅಲ್ಲೇ ಬಾಜಿನೂ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಬಾಜಿ ಅಂತೂ ಮಸ್ತ್ ಸಿನಿಯಾಗಿತ್ತು. ಹಂಗೆ ಅದೇ ಟೈಮಿಗೆ ನಾನು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ. ನನ್ನ ಹತ್ರ ಇರೋದು ಒಂದೇ ಫೋನಲ್ಲ, ಹಾಗಾಗಿ ಮಾತಾಡೋಕತ್ರ ಅದು ವಾಟ್ಸಪ್ ಕಾಲಿಂಗ್ ಆದ್ರಷ್ಟೇ ವಿಡಿಯೋ ಶೂಟ್ ಮಾಡೋಕೆ ಬರ್ತೈತಿ. ನಾರ್ಮಲ್ ಕಾಲ್ ಆದ್ರೆ ವಿಡಿಯೋ ಶೂಟ್ ಮಾಡೋಕೆ ಆಗಂಗಿಲ್ಲ. ಹಂಗಾಗಿ ಆಕೆ ಏನಾದರೂ ಕಾಲ್ ಮಾಡಿದಾಳಂದ್ರೆ ಫ್ರೀ ಇದ್ದಾಗಷ್ಟೇ ಕಾಲ್ ಮಾಡಿದಾಳಂದ್ರೆ ನಾನು ವಾಟ್ಸಪ್ ಕಾಲ್ನ ಮಾಡೋಕೆ ಹೇಳ್ತೀನಿ. ಆಕೆ ಕೂಡ ಮಾತಾಡ್ಕೊತ ಹಿಂಗೆ ಅಡುಗೆ ರೆಡಿ ಮಾಡ್ತಿರ್ತೀನಿ. ಮತ್ತು ಇಲ್ಲೇ ರೆಸಿಪಿ ಐತಿ ಏನು ಶೇರ್ ಮಾಡ್ಕೊಂಡಿಲ್ಲ. ನಾನು ಹಿಂದ್ಗಡೆ ಒಂದು ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ನಿ. ನಾನು ಆಕೆಗೆ ಅದನ್ನ ಹೇಳಾಕತ್ತಿದ್ದು, ನಾನು ಇವತ್ತು ಪಾವ್ ಭಾಜಿ ಮಾಡೇನಿ ಅಂತೇಳಿ. ಹೌದಾ, ನಾನು ಒಂದು ಸಲನೂ ಮಾಡಿಲ್ಲ, ಹೆಂಗೆ ಮಾಡೋದು ಹೇಳಂತೇಳಿ ಅಂತಂದ್ರೆ, ನಾನು ಮಸಾಲೆ ಐತಿ ಕೆಲವೊಂದಿಷ್ಟು ಶಬ್ ಬರ್ತಾವಲ್ಲ, ಈಗ ಅಡುಗೆ ಫೇಮಸ್ ಅಡುಗೆ ಮಾಡೋರು ಇರ್ತಾರಲ್ಲ ಬೇರೆ ಲ್ಯಾಂಗ್ವೇಜ್ದವ್ರು, ಕೆಲವೊಂದಿಷ್ಟು ವಿಡಿಯೋನ ನೋಡಿ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ನಾನಿವತ್ತು ಹಂಗೆ ಮಾಡ್ಕೊಂಡಿದ್ನಿ. ಮರಾಠಿನ ಅಥವಾ ಹಿಂದಿ ಚಾನಲ್ ಏನೋ ಅದು ಶಾರ್ಟ್ ವಿಡಿಯೋದಲ್ಲಿ ಸಿಗ್ತಾವೆ, ಅದನ್ನು ನೋಡಿ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ನಿ. ಘಮ ಘಮ ಪರಿಮಳ ಬರಾಕತ್ತಿತ್ತು. ಇದು 2 ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಕೊತ್ತಂಬರಿ ಕಾಳು ಮತ್ತು 1.5 ಸ್ಪೂನ್ ಇದು ಸೊಂಪು, ಸ್ವಲ್ಪ ಚಕ್ಕೆ, ಇದನ್ನಿಷ್ಟನ್ನು ಮತ್ತು ಒಂದು 5 ಮೆಣಸಿನ್ಕಾಯಿ, ಇವನ್ನಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಹೊಳ್ಳಿ ಅದನ್ನು ಪೌಡರ್ ಮಾಡಬೇಕಾದ್ರೆ ಇದು ಕಾಳು ಮೆಣಸಿನ ಪೌಡರು ಮತ್ತು ಏನಂತಾರೆ ಮಾವಿನಕಾಯಿ ಪೌಡರ್, ಸಾರಿ ಅದು ಏನಂತಾರಪ್ಪ ಇಂಗ್ಲೀಷ್ನಾಗ ಬರಲ್ಲ ನೋಡಿರಿ, ಡ್ರೈ ಪೌಡರ್ ಬರ್ತೈತಲ್ಲ ಮ್ಯಾಂಗೋದು, ಅದನ್ನಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದು. ಭಾಳ ರುಚಿ ಬಂದಿತ್ತು. ನಿಮ್ಗೆ ಏನಾದರೂ ರೆಸಿಪಿ ಬೇಕಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಮಾಡಿದಾಗ ಶೇರ್ ಮಾಡ್ಕೋತೀನಿ. ರೆಸಿಪಿ ಬೇಕನ್ನೋರ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬರು ಸಿಸ್ಟರ್ ತೆಂಗಿನಕಾಯಿ ಹಾಲನ್ನ ಹಾಕಿ ಪಲಾವತಿ ಮಾಡೋದು ಗೊತ್ತಿದ್ರೆ ಹೇಳ್ಬಿನಿ ಅಂತ ಹೇಳಿದ್ರು. ನಾನೀಗ ರೈಸ್ ಐಟಮ್ಸ್ನ ಏನೂ ತಿನ್ನಾಕತ್ತಿಲ್ಲ. ನಮ್ಮ ಮನೆಯವರ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಹಿಂಗೆ ಮಸಾಲೆ ರೈಸ್ ಆಗಲಿ ಅವರು ಏನು ಅಷ್ಟೊಂದು ಏನು ಇಷ್ಟಪಡೋಂಗಿಲ್ಲ ಅವರು. ಹಾಗಾಗಿ ನಾನು ತಿನ್ನೋ ಮುಂದೆ ನಾನು ಮಾಡ್ಕೊಂಡಿರ್ತೇನಲ್ಲ, ಅವ್ರು ತಿನ್ನೋದಿಲ್ಲ ಅಂತಂದ್ರೂ ನಾನು ಅವಾಗ ತಿಂದು ಖಾಲಿ ಮಾಡ್ಬೋದು. ಹುಡುಗರು ಒಂದೊಂದು ಸಲ ಬರ್ತಾರೆ, ಒಂದೊಂದು ಸಲ ಇಲ್ಲ, ಅವ್ರ ನೆಚ್ಚಿನೂ ನಾವು ಏನೂ ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ನಾನು ರೈಸ್ ಗೊತ್ತಿಲ್ಲ, ನನ್ನ ಏನಾದರೂ ಒಂದು ಬೇಡಿಕೆನ ಇಟ್ಕೊಂಡು ಹಿಂಗೆ ತಿನ್ನೋದೈತಿ ಬಿಟ್ಟಿರ್ತೇವಲ್ಲ, ಆವಾಗ ಅದು ಈಡೇರೋ ಮಟ್ಟ ತಿನ್ನಬಾರ್ದು ಅಂಥೇಳಿ ಅನ್ಕೊಳಕತ್ತೇನಿ. ಗೊತ್ತಿಲ್ಲ ಏನಕ್ಕೈತೆ ಅಂತೇಳಿ. ನಾವು ಯಾವುದೋ ಏನೋ ಒಂದು ಹರಕೆನ ಕಟ್ಕೊಂಡ್ರೆ, ಏನೋ ಒಂದು ಬೇಡ್ಕೊಂಡ್ರನ್ನ ವರ್ಷ 6 ತಿಂಗಳು ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡಲೇಬೇಕಾಕೈತಿ. ನೋಡೋಣಂತ. ನಾನು ಆದಷ್ಟು ಲಘುನ ರೈಸ್ ತಿನ್ನುವಂಥ ಕಾಲ ಬರಲಿ ಅಂತೇಳಿ ನೀವು ಕಮೆಂಟ್ ಹಾಕ್ರಿ, ನೀವು ಬ್ಲೆಸ್ ಮಾಡಿರಿ, ಒಳ್ಳೇದಾಗಲಿ ಅಂಥೇಳಿ. ನಾನು ಅದನ್ನೇ ಹೇಳಾಕತ್ತಿದ್ನಿ, ಮಸಾಲೆ ನಾನು ಹಿಂಗೆ ಮಾಡ್ಕೊಂಡೀನಿ ಅಂಥೇಳಿ. ಹೌದಾ, ನಾನು ಟ್ರೈ ಮಾಡ್ತೇನೆ ಅಂಥೇಳಿ ಆಕೆ ಹೇಳಾಕತ್ತಿದ್ದೆ. ಮಸ್ತ್ ಆಕ್ಕೈತಿ ಪಾವ್ ಭಾಜಿ. ನಾನು ಮೊದಲಾದರೂ ಮಾಡ್ತಿದ್ದೆ ನಾನು ಪಾವ್ ಭಾಜಿ, ಆದ್ರೆ ಮಸಾಲೆ ನಾನು ಏನು ಮಾಡ್ತಿದ್ದೆ ಅಂದ್ರೆ, ನಾವು ಜಾಸ್ತಿ ಮಸಾಲೆ ಎಕ್ಸ್ಟ್ರಾ ಮಸಾಲೆ ಅಂತ ಏನು ಹಾಕಂಗಿಲ್ಲ. ಈ ನಮ್ಮದು ಮಸಾಲೆ ಖಾರ ಇರ್ತೈತಲ್ಲ, ಅದ್ರೊಳಗೆ ಎಲ್ಲ ಥರ ಮಸಾಲೆ ಇರ್ತೈತಿ. ನಮಗಿನ್ನೂ ಡಿಫ್ರೆಂಟಾಗಿ ಪಾವ್ ಭಾಜಿ ರುಚಿನ ಕೊಡ್ಬೇಕಂತಂದ್ರೆ ನಾವು ಅದಕ್ಕೆ ತಕ್ಕಂತನ ಮಸಾಲೆನ ರೆಡಿ ಮಾಡ್ಕೋಬೇಕಾಕೈತಿ. ನನ್ನ ಅಂತೇಳಿ ಕೊತ್ತಂಬರಿ ಇದ್ದಿರ್ಕಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಹಾಕಿಲ್ಲ. ಇವಂಗೆ ಶಮಾಳು ಇದು ಬೇಡ, ಕೊತ್ತಂಬರಿ ಇದ್ದಿರ್ಕಿಲ್ಲ. ಲಾಸ್ಟಿಗೆ ನೀವು ಕೊತ್ತಂಬರಿ ಹಾಕೋರಿ. ಬೇಕಿದ್ರೆ ಮತ್ತು ಸ್ವಲ್ಪ ಬೆಣ್ಣೆನ ಹಾಕೋರಿ ಅದ್ರೊಳಗೆ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ. ನಾನಿಲ್ಲೇ ತೋರ್ಸಾಕತ್ತೇನಿಲ್ಲ, ಉಳ್ಳಾಗಡ್ಡಿನ ಹೆಚ್ಚಿಟ್ಟೀನಿ. ಇದು ಬೆಣ್ಣೆ ನೋಡಿರಿ, ಬೆಣ್ಣೆ
ಹಚ್ಚಿ ಇವನ್ನ ಬನ್ನನ ಒಂದಿಟ್ಟು ತವಿ ಮ್ಯಾಗಿಟ್ಟು ಬೆಚ್ಚಗೆ ಮಾಡ್ಕೊಂಡೇನಿ. ಇದ್ರೊಳಗೆ ಬೇಕಾದ್ರೆ ಸ್ವಲ್ಪ ಸ್ಟಫಿಂಗ್ ಥರ ಒಂದು ಈಟು ನಾವು ಅದನ್ನು ಪಾವ್ ಬಜ್ಜಿದು ಇರ್ತೈತಿಲ್ಲ ಇದನ್ನು ಹಚ್ಕೋಬೋದು. ತಿನ್ನಾಕಂದ್ರೂ ಭಾಳ ಅಂದ್ರೆ ಭಾಳ ರುಚಿ ಅಕ್ಕಾವ ಮುಂಜಾನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂದ್ರೂ. ನಾನೀಗ ನಾಷ್ಟ ಮಾಡಕ್ಕಂತ ಹೇಳಿ ಹಾಕೊಳಕತ್ತೀನಿ. ನಮ್ಮ ಮನೆಯವ್ರದ್ದು ಇನ್ನೂ ಲೇಟ್ ಅಂತಂದ್ರೆ ಅವ್ರೇನೋ ಮಾಡಾಕತ್ತಿದ್ರು. ನಾನು ಮಾಡಿದ್ನೆಲ್ಲ ಮಾಡ್ದಿಂದ ಯಾವಾಗ ತಿಂದೇನು ಅಂತ ಅನ್ಸಾಕತ್ತಿತ್ತು ನನಗೆ. ಹಾಗಾಗಿ ಉಳ್ಳಾಗಡ್ಡಿ ಮತ್ತು ಸೇವು ಹಾಕ್ಕೊಂಡು ನಿಮ್ಮ ಸೈಡು ಸ್ವಲ್ಪ ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೋಬೇಕು. ನಾನು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ನಿ. ಈಗ ಇಲ್ಲೇ ನಿಮ್ಗೆ ತೋರ್ಸಾಕತ್ತೇನೆ ನೋಡ್ರಿ, ಏನು ಮಸ್ತ್ ಕಾಣಿಸಾಕತ್ತೈತೆ ಗೊತ್ತೇನ್ರಿ. ನೋಡಿದ್ರೆ ಬಾಯಾಗ ಜೋಳು ನೀರು ಬರ್ತಾವೆ. ಯಾವಾಗ ತಿಂದು ಮುಗಿಸೇನ ಅಂತ ಅನ್ಸಾಕತ್ತೈತಿ. ಅಷ್ಟು ಮಸ್ತಾಗಿತ್ತರ ರೆಸಿಪಿ ಅಂತರೂ. ನಾನು ಹೇಳಿದ್ನೆಲ್ಲ ನಿಮ್ಗೆ ಏನಾರ ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ನಾನು ಖಂಡಿತ ನಿಮಗೋಸ್ಕರ ರೆಸಿಪಿನ ಶೇರ್ ಮಾಡ್ಕೋತೀನಿ. ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಮ್ಮ ಟೆಡ್ಡಿನ ಕೊಲೆನ ಮಾಡಿಬಿಟ್ಟಾರ ನೋಡ್ರಿ, ಎಲ್ಲಿ ಸಿಕ್ಕಲ್ಲ ಚುಚ್ಚಿ 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 ನೋಡ್ರಿ. ಇಲ್ಲಿ ಇದನ್ನೆಲ್ಲ ಹೊಲ್ದಿದ್ನೇನ ಮತ್ತು ಹುಡುಗರು ತೊಗೊಂಡು ಇದನ್ನ ಮಾಡ್ತಾರಲ್ಲ, ನಾವು ಊರಿಗೆ ಹೋಗಿ ಬರ್ಗೊಡ್ದ ಈ ನಮ್ಮನೆಗೆ ಐತಿ. ಈ ನಮ್ಮನೆಗೆ ಕೊಲೆ ಮಾಡ್ಯಾರ, ಚಾಕು ತೊಗೊಂಡು ಚುಚ್ಚಿ ಆದ್ರಿ ಪಾಪ. ಚಾಕು ತಗೊಂಡ ನೋಡ್ರಿ ಇಲ್ಲಿ ಇಲ್ಲಿ ಏನದ ಇಲ್ಲಿ ಹರಿದೈತಿ, ತಳಗು ಹರಿದೈತಿ. ಇಲ್ಲಿ ಹರಿದೈತಿ. ಕಾಲು ಕೋದಾರತ್ತ, ತೊಡಿನೂ ಕೋದಾರದ್ರದ್ದು ಪಾಪ. ಅದಕ್ಕೆ ಈಗ ಅದಕ್ಕೆ ಆಪ್ರೇಷನ್ ಮಾಡಾಕತ್ತೀವಿ ನಾವು. ನಮ್ಮ ಟೆಡ್ಡಿಗೆ ಆಪ್ರೇಷನ್ ಮಾಡಾಕತ್ತೀವಿ ನೋಡ್ರಿ. ಈ ಥರದ ಗೊಂಬಿ ಭಾಳ ಇರಬಾರ್ದಂತ, ಮಕ್ಕಳಿಲ್ಲದೆ ಇರೋರ ಮನ್ಯಾಗ, ಇದ್ದವ್ರ ಮನ್ಯಾಗ ನಡೀತೈತಿ ಅಂತಾರ. ಟೆಡ್ಡಿ ಇರಬಾರ್ದಂತ, ಜೀವ ಇರಂಗಿಲ್ಲಲ್ಲ ಇವಕ್ಕೆ. ಹೌದು, ಈ ಟೆಡ್ಡಿ ನಿಮ್ಮ ಜೀವ ಐತೆ? ಹಾಂ, ಇದಕ್ಕೊಂದು ಹೆಸರು ಯಾರು ಚಂದಂದ? ಹುಡುಗ ಅನ್ಕೊಂಡಾರ ಹೇಳ್ರಿ, ಹುಡುಗಿ ಅನ್ಕೊಂಡಾರ ಹೇಳ್ರಿ. ಹುಡುಗ ಅನ್ಕೊಂಡ ಹೇಳ್ಬಿಡ್ರಿ. ಟೆಡ್ಡಿ ಜೀವ ಐತೆ ನಿನಗೆ? ಅದ್ರ ಕಣ್ಣು ನೋಡಿದ್ರೆ ಜೀವ ಐತೆ ಅಂತ ಅನಿಸ್ತೈತಿ, ಲುಕ್ ಕೊಡ್ತೈತಿ ಮಗಂದು. ಈಗ ಅದನ್ನ ಆಪ್ರೇಷನ್ ಮಾಡೋದು. ಈಗ ಭಾಳ ಸಲ ಆತ್ರಿ ಆಪ್ರೇಷನ್ ಮಾಡಾಕತ್ ನಾವು. ದೊಡ್ಡ ಆಪರೇಷನ್ ಮಾಡಕಂತ ದಪ್ಪನ ದಾರನ ತಗೊಂಡೆ ನಾನು ಈ ಸಲ ಅದನ್ನ ಆಪ್ರೇಷನ್ ಮಾಡಕ್. ಅದು ಹೆಂಗ ಹರಿತತೆ ಗೊತ್ತಾಗೋಲ್ತು ನನಗೆ. ಏನು ಕುದುಮುರ್ಗಿ ಹಾಕ್ತಾರ ಪಕೋಡಿ. ನೋಡಿ ಮುಂದೆ ಕೊತ್ತಿಗೆನ ಸೀಳೆ ಏನು ಮಾಡಾಕತ್ತಿದ್ದಿ? ಕೊತ್ತಿಗೆ ಸೀಳು ಮಟ ಏನು ಮಾಡಾಕತ್ತಿದ್ದಿ? ಎದೆ ಬಗ್ಗದು ತೋರಿಸ್ತೀನಿ ಅಂತ ಹೇಳಿ ಎದೆ ಬಗ್ಗದು ತೋರಿಸಿನಿ ನೀನು. ಆಂಜನು ಆಗತ್ತೆ. ಹಾಂ ರೆಡ್ಡಿ, ಆಂಜನು ಆಗತ್ತೆ. ಎದೆ ಬಗ್ಗದು ತೋರಿಸಿ ನಿನ್ನ ಲವರ್ಗ ಹೌದಾ? ಹೇಳಿದ ನಿನ್ನ ಲವರು ಹಾರ್ಟಲ್ಲಿ ಇಟ್ಕೊಂಡೀನಿ, ನಿನ್ನ ಹಾರ್ಟಲ್ಲಿ ಇಟ್ಕೊಂಡೀನಿ ಅಂತೇಳಿ. ಹಾಂ ಟೆಡ್ಡಿ, ಟೆಡ್ಡಿ ಕಂಡಿಲ್ಲ ನಿನ್ನ ಹಾರ್ಟಲ್ಲಿ ಅಕ್ಕಿ ನೋಡಿ ಖುಷಿ ಪಟ್ಟ. ಇಲ್ಲ ನೀನ ದುಃಖ ಪಟ್ಟೆ, ನೀನ ದುಃಖ ಪಟ್ಟಿರ್ಬೋದ. ನೋಡು ಅಂಜನ್ಗತಿ ಎದಿ ಸಿಳ್ಕೊಂಡ. ಚರ್ಮ ಹಿಗ್ಗಿತ್ತು ನಿಂದು. ಇನ್ನೊಮ್ಮೆ ಸಿಳ್ಕೊ ಎದಿ ಹೇಳ್ತೆ ನಿನಗೆ ಅವಾಗ. ಎಲ್ಲಿ ಸಿಳ್ಕೊಬಿಟ್ಟು ಬ್ಯಾರೆ ಸಿಳ್ಕೊತಾವ ಅಂತೇಳಿ. ಹೌದಾ? ಹಾಗೆ ಮಾಡಿ ಮತ್ತೆ ತಲೆ ಸಿಳ್ಕೊಂಡು ಮೆದ ಹೊರಗೆ ಬರ್ತೈತಿ. ಮೆದ ಬಂತಂದ್ರೆ ಮತ್ತೆ ನಿನ್ನ ಎಲ್ಲಿ ದುಡ್ಡು ದವಾಖಾನಿಗೆ ಹೋಯ್ಲಪ್ಪ. ಮೊದಲ ಹಾಸ್ಪಿಟಲ್ಗಳು ದುಡ್ಡಿನ ಮ್ಯಾಗ ನಿಂತಾವೀಗ. ಮನೆ ಐತಿ ಸತ್ತೋಗ್ಬಿಟ್ಟೈತಿ. ಹಂಗೆ ಮಾಡಕ್ಕೆ ಹೋಗ್ಬಿಡ ಟೆಡ್ಡಿ, ಬಡ್ರೋದೇ ನಾವು ಒಂದಿಟ್ಟ. ಅರ್ಥ ಮಾಡ್ಕೊ ನಮ್ಮ ಪರಿಸ್ಥಿತಿನ. ಅರ್ಥ ಮಾಡ್ಕೋತಿ? ಗುಡ್ ಬಾಯ್. ರುಕ್ಮಿಣಿ ಹೇಳಂಗೆ ಕೇಳ್ಬೇಕು ನೀ. ಗುಡ್ ಬಾಯ್ ಅಕ್ಕಿ, ಬ್ಯಾಡ್ ಬಾಯ್. ಈ ಸಲ ನೀ ಎದಿ ತಿಳ್ಕೊಂಡು ಇನ್ನೊಂದು ಕತ್ತೆ ಹೆಚ್ಚಕ್ತಾವ ಮತ್ತು ತಿಳಿತಿಲ್ಲ. ತಿಳಿತಾ? ನೀ ಈ ಸಲ ನೀ ಎದಿ ಬಗ ತೋರಿಸಿ ಆಕಿಗೆ ನನ್ನ ಪ್ರೀತಿ ಇಲ್ಲ ಐತೆ ಅಂತೇಳಿ. ಇನ್ನೇಮಿ ಕತ್ತ ಹೆಚ್ಚಕ್ತಾಳಕ್ಕೆ ನಿನ್ನ ನೋಯಲ್ಲ.
ನಿಂದು ಬೆನ್ನು ಬೆನ್ನು ಸಿಳ್ಕೊಂಡೈತಿ, ಎದೆ ಸಿಳ್ಕೊಂಡೈತಿ, ಕತ್ತು ಸಿಳ್ಕೊಂಡೈತಿ. ನೀ ಏನು ಸಿಳ್ಕೊಂಡು ವರ್ಕೌಟ್ ಆತಿಲ್ಲ? ವರ್ಕೌಟ್ ಆತ ಇಲ್ಲ? ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದು ತಡ್ಡಿ. ಇರ್ಲಿ ಬಿಡ, ಫೀಲ್ ಮಾಡ್ಕೊಳಕ ಬಿಡ.